ಮೊಟ್ಟೆ ಮತ್ತು ರಕ್ತದ ಪಲ್ಯ ಬ್ಲಡ್ ಆ್ಯಂಡ್ ಎಗ್ ಫ್ರೈ ಮಾಡೋದು ಹೇಗೆ ಬನ್ನಿ ನೋಡೋಣ. ಮೊದಲಿಗೆ ಸ್ಟವ್ನ ಹಚ್ಚಿ ಬಾಣಲಿನ ಇಟ್ಟು ಚೆನ್ನಾಗಿ ಬಾಣಲಿ ಕಾದ ನಂತರ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ನಾನು ಮೊದಲು ಹಾಕ್ತಾ ಇರುವಂಥದ್ದು ಹಸಿಮೆಣಸಿನ್ಕಾಯಿ 7 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮಗೂ ಬೇಕು ಅಂದರೆ ನೀವು ಕೂಡ ಎಕ್ಸ್ಟ್ರಾ ಬೇಕು ಮಾಡ್ತೀನಿ ಅಂದರೆ ಕ್ವಾಂಟಿಟಿ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಹಾಕೋಬೋದು. ಹಾಗೆ ನೆಕ್ಸ್ಟ್ ನಾನು ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಬಂದು ಕೂದಲಿಗೆ ಒಳ್ಳೆಯದು ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ಅಡುಗೆಗೂ ಬಳಸೋದ್ರಿಂದ ಚೆನ್ನಾಗಿ ಬರುತ್ತೆ. ಅಡುಗೆ ರುಚಿ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಆ್ಯಡ್ ಮಾಡ್ತಿರುವಂಥದ್ದು 5 ಈರುಳ್ಳಿನ ಸಣ್ಣದಾಗಿ ಹಚ್ಚಿ ನಾನಿಲ್ಲಿ ಹಾಕೋತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೊಟ್ಟೆಯನ್ನು ಕುಟ್ಕಿ ಬಿಟ್ಕೋತಿದ್ದೀನಿ. ಆಲ್ಮೋಸ್ಟ್ 5 ಮೊಟ್ಟೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಪ್ರತಿ ಮೊಟ್ಟೆಯನ್ನು ಕುಟ್ಕಿ ನೀಟಾಗಿ ಒಳಗಡೆ ಬಿಟ್ಕೋತಿದ್ದೀನಿ. ಅದಾದ ನಂತರ ತಿರುಗಿಸ್ಕೋಬೇಕು. ಮಧ್ಯದಲ್ಲಿ ತಿರುಗಿಸೋಕೆ ಹೋದರೆ ಮೊಟ್ಟೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅಂತ ಹೇಳ್ಬೋದು. ಪ್ರತಿ ಮೊಟ್ಟೆಯನ್ನು ನಾನು ನೀಟಾಗಿ ಕುಟ್ಕಿ ಬಿಟ್ಕೊಂಡ ನಂತರ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಮೊಟ್ಟೆನ ಬಿಟ್ಟ ನಂತರ ಬೇಗನೆ ತಿರುಗಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಮೊಟ್ಟೆ ತಳ ಹಿಡಿಯೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇಗ ಕಂಟತ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಮೊಟ್ಟೆ ಚೆನ್ನಾಗಿ ತಿರುಗಿಸ್ತಾ ಪುಡಿ ಪುಡಿ ಆಗುತ್ತೆ. ಪುಡಿ ಪುಡಿ ಥರ ಆದಾಗ ಅಲ್ಲಿಗೆ ಮೊಟ್ಟೆ ಫ್ರೈ ಆಗ್ತಾ ಇದೆ ಅಂತ ಅರ್ಥ. ಚೆನ್ನಾಗಿ ಮೊಟ್ಟೆನ ನಾವು ದೇಹಕ್ಕೆ ತಗೋಬೇಕು, ಅಂದರೆ ತಿನ್ನಬೇಕು. ನೋಡ್ತಾ ಇದ್ರಲ್ಲ, ಅರಿಶಿನ ಪುಡಿ ಹಾಗೂ ಸ್ವಲ್ಪ 1.5 ಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ನಾನಿಲ್ಲಿ ಹಾಕೋತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಪಟಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ತಿರುಗಿಕೊಳ್ಳಿ. ತಿರುಗಿದ ನಂತರ ಫ್ರೈ ಆಗೋದಕ್ಕೆ ಟೈಮ್ ಕೊಡಿ. ಚೆನ್ನಾಗಿ ಫ್ರೈ ಆದ ನಂತರ ನೀವು ಮೊಟ್ಟೆಗೆ ಸ್ವಲ್ಪ ಬ್ಲಡ್ನ ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬ್ಲಡ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ಬ್ಲಡ್ ಆಲ್ರೆಡಿ ಬೇಯಿಸಿ ನಂತರ ಅದನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಣ್ಣದಾಗಿ ಕಟ್ ಮಾಡಿರುವಂಥ ಬ್ಲಡ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ. ನಿಮಗೆ ಬೇಕು ಅಂದರೆ ಪುಡಿ ಪುಡಿಯಾಗಿ ಕೂಡ ಮಾಡಿ ಹಾಕ್ಕೋಬೋದು. ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೋತೀವಿ ವೀಕ್ಷಕರೇ. ತೆಂಗಿನಕಾಯಿ ತುರಿ ಬಂದು ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ತೆಂಗಿನ ಹಾಲಿನಲ್ಲಿರುವಂಥ ಶಕ್ತಿ ನಮ್ಮ ದೇಹಕ್ಕೆ ಕಾಂತಿಯನ್ನು ತರುತ್ತೆ, ಅಂದರೆ ಸ್ಕಿನ್ಗೆ ಒಳ್ಳೆಯದು ಅಂತ ಹೇಳಿ. ಮೊಟ್ಟೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗಿರಲಿ ದೊಡ್ಡವ್ರಿಗಿರಲಿ ಯಾವುದೇ ವಯಸ್ಸಿನವರಾಗಲಿ ವಾರಕ್ಕೆ 2-3 ಸಲ ತಿನ್ನೋದ್ರಿಂದ ಬಾಡಿನಲ್ಲಿ ಕ್ಯಾಲ್ಶಿಯಂ ಏನಿರುತ್ತೆ ಅದು ಮೇಂಟೈನ್ ಆಗುತ್ತೆ. ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಅಂತಂದರೆ ಬಾಣಂತಿ ಸಮಯದಲ್ಲೂ ಕೂಡ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಮೊಟ್ಟೆನ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಹೆಚ್ಚಾಗಿ ತಿನ್ನಿಸೋದಕ್ಕೆ, ಬಿಕಾಸ್ ಆಫ್ ಕ್ಯಾಲ್ಶಿಯಂ. ಹಾಗೆಯೇ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಮೊಟ್ಟೆ ಪಲ್ಯ ರೆಡಿ ಆಯಿತು. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ನಿಮ್ಮ ಮನೆಯಲ್ಲೂ ಕೂಡ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ನಿಜ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿದ ನಂತರ ನೀವೇ ಕೂಡ ಒಪ್ಕೋತೀರಾ. ಥ್ಯಾಂಕ್ ಯು.